ರಾಜ್ಯದಲ್ಲಿ ಶಾಸಕರ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಕೇಂದ್ರ ಮಂತ್ರಿ ಪ್ರಹ್ಲಾದ್ ಜೋಶಿ ಅವರು ಹೇಳಿದ್ದಾರೆ. ಯಾಕೆ ವಿಚಾರ ಬಂತು ನೋಡೋಣ. ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಈ ಆರೋಪವನ್ನು ಮಾಡ್ತಾ ಇದ್ದಾರೆ. ಬ್ರೇಕ್ಫಾಸ್ಟ್, ನಾಟಿ ಕೋಳಿ ಈ ವಿಚಾರಗಳೇ ಜೋರಾಗ್ಬಿಟ್ಟಿದೆ. ರಾಜ್ಯದಲ್ಲಿನ ಈ ರೀತಿಯ ಬೆಳವಣಿಗೆ ದುರ್ದೈವಕರ. ನೀವಿದ್ದಾಗಿರ್ಲಿಲ್ವಾ ಸರ್ ಬಿಜೆಪಿಯವರು? ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ. ಅಧಿಕಾರ ಹಂಚಿಕೆಯ ಕುರಿತ ಚರ್ಚೆಗೆ ಪೂರ್ಣ ವಿರಾಮ ಬಿದ್ದಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಅತ್ಯಂತ ದುರ್ಬಲವಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ ಶಾಸಕರ ಕುದುರೆ ವ್ಯಾಪಾರ ಜೋರಾಗಿದೆ ಅಂತ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಆರೋಪವನ್ನು ಮಾಡಿದ್ದಾರೆ. ಬ್ರೇಕ್ಫಾಸ್ಟು, ನಾಟಿ ಕೋಳಿ ವಿಚಾರಗಳೇ ಜೋರಾಗ್ಬಿಟ್ಟಿದೆ. ಈ ಬೆಳವಣಿಗೆ ದುರ್ದೈವಕರ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತಿದ್ದಾರೆ. ನೋಡ್ರಿ, ಇದು ಭಾಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನ್ಯೂದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದರು, ಅವ್ರು ತಟ್ಟರು, ಇದು ಚರ್ಚೆ ಆಗ್ತದೆ. ಭಾಳ ದುರ್ದೈವ ಸಂಗತಿ ಇದು. ಒಂದಂದ್ರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ಹಾಗಾಗಿ ಅಲ್ಲಿ ಕೂತ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೀನಿ ಅಂತಾದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ದು ಮಾಡ್ತೀವಿ ಅಂದರೆ ಅದನ್ನು ಮೊದಲಿಂದ ಹೇಳ್ಕೊತ ಬಂದರು.